ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಜಿತ್ ಭೂಮಿ ಇಬ್ರು ಕೂಡ ನಚಿ ಕೂಡ ಸೇರಿಕೊಂಡು ಅಪ್ಪ ಅಮ್ಮಂಗೆ ಗಿಫ್ಟ್ ಕೊಡಬೇಕು, ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೋತಿದ್ದಾರೆ. ಅದು ಎಲ್ಲದ್ರ ಜೊತೆಗೆ ಒಂದು ಬಿಗ್ ಸೆಲೆಬ್ರೇಷನ್ ನಡೀತದೆ. ಅದರ ಜೊತೆಗೆ ಒಂದು ಬೆಸ್ಟ್ ಬಿಗ್ ಸರ್ಪ್ರೈಸ್ ಗೆಸ್ಟ್ ಏನಾದರೂ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ, ಯಾರಿರ್ಬೋದು, ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮೇಲೆ ಸಿಡಿದೇಳ್ತಿದ್ದಾರೆ ಅಜಿತ್. ಬಿಕಾಸ್ ಭೂಮಿಯ ಅಜಿತ್ ಮತ್ತು ಸತ್ಯ ನನಗೆ ಹೇಳಿದೆ ಲಕ್ಷ್ಮಕ್ಕನ ಜೊತೆ ಸೇರಿಕೊಂಡು ಅಮ್ಮನ ಭೇಟಿ ಮಾಡೋದಕ್ಕೆ ಹೋಗಿದ್ರು. ಅದಕ್ಕೆ ಕಾರಣ ಅಮ್ಮನ ಹತ್ರ ಹೋಗಿ ಅವರ ತಂದೆ ತಾಯಿ ಬಗ್ಗೆ ಮಾತನಾಡೋ ವಿಷಯ ಕೂಡ ಅಲ್ಲಿ ಚರ್ಚೆಗೆ ಬಂದಿತ್ತು. ಹಾಗಾಗಿನೇ ಇಲ್ಲಿ ಭೂಮಿ ಅಜಿತ್ ಹತ್ರ ಯಾವುದೇ ವಿಷಯವನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ. ಇಲ್ಲಿ ಅಜಿತ್ ಭೂಮಿನ ಪ್ರಶ್ನೆ ಮಾಡ್ತಿದ್ರು, ನನಗೆ ಹೇಳದೆ ಹೋಗೋದೇನಿತ್ತು, ಅದು ನಾನು ಕರ್ಕೊಂಡು ಹೋಗೋದೇನಿತ್ತು ಅಂತ. ಬಟ್ ಇಲ್ಲಿ ಭೂಮಿ ಮಾತ್ರ ಆ ಒಂದು ರೀಸನನ್ನು ಹೇಳ್ತಿಲ್ಲ. ಬಿಕಾಸ್ ಏನಾದರೂ ನನ್ನ ಅಪ್ಪ ಅಮ್ಮ ಅಲ್ಲ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ನನ್ನ ಅಮ್ಮನ ಬಿಡಿಸೋ ಪ್ರಯತ್ನಕ್ಕೆ ಹಿಂದೇಟು ಬೀಳ್ಬೋದು ಅಂತ ಪರಿಭಾವಿಸ್ತಾಳೆ. ಬಟ್ ಯಾವಾಗ ಇಲ್ಲಿ ರೊಚ್ಚಿಗೆದ್ದು ಅಜಿತ್ ಕೇಳ್ತಾರೋ ಆ ಒಂದು ಕ್ಷಣ ಸತ್ಯವನ್ನೇ ಹೇಳಿಬಿಡ್ತಾಳೆ ಭೂಮಿ. ಅದು ಯಾಕೆ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರು ನನ್ನ ಅಪ್ಪ ಅಮ್ಮನೇ ಅಲ್ಲ, ನನ್ನ ನಿಜವಾದ ಅಪ್ಪ ಅಮ್ಮ ಬೇರೆ ಇದ್ದಾರೆ, ಅದೇ ವಿಷಯವನ್ನು ಮಾತಾಡೋಕೆ ಹೋಗಿದ್ದೆ ಅಂತ ಹೇಳಿದಾಗ ನಿಜವಾಗ್ಲೂ ಅಜಿತ್ ಶಾಕ್ಗೆ ಒಳಗಾಗ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ಅಜಿತ್ ನನಗೆ ಗೊತ್ತಿತ್ತು ಇಂಥದ್ದು ಏನಾದರೂ ಇದೆ ಅಂತ. ನನಗೆ ತುಂಬ ಬಾರಿ ಅನಿಸುತ್ತು ನೀನು ವೀರಣ್ಣ ಭಾಗ್ಯಮ್ಮನ ಮಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೇಳು, ಏನು ಹೇಳ್ತಿದ್ಯಾ, ಆಗಿದ್ರೆ ನೀನು ನಿಜವಾದ ತಂದೆ ತಾಯಿ ಯಾರು ಹೇಳು ಅಂತೆಲ್ಲನೂ ಕೂಡ ಅಜಿತ್ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಭೂಮಿ ಮಾತ್ರ ಯೂಟರ್ನನ್ನು ಹೊಡೆದೇ ಬಿಡ್ತಾಳೆ. ಏನು ಮಾತಾಡ್ತಿದ್ರ ನೀವು, ನನ್ನಪ್ಪ ಅಮ್ಮ ವೀರಣ್ಣ ಭಾಗ್ಯಮ್ಮ ಅಲ್ಲ ಅಂತ ನಾನು ಯಾವಾಗ ಹೇಳಿದೆ ಅಂದಾಗ ಇವಾಗ ತಾನೇ ಹೇಳಿದ್ಯಲ್ಲ, ಏನು ಡ್ರಾಮಾ ಮಾಡ್ತಿದ್ದೆ ಅಂತ ಹೇಳಿ ಅಜಿತ್ ಕೇಳಿದಾಗ ಅಯ್ಯೋ ಅದಾ ನೀವು ರೇಗ್ ಬಿಟ್ರಲ್ವಾ, ಅದೇ ಕಾರಣಕ್ಕೋಸ್ಕರ ನಿಮಗೆ ಸುಮ್ಮನೆ ತಮಾಷೆಗೆ ಅಂತ ರೀತಿ ಹೇಳಿದೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಹೇಳ್ತಿದ್ದಾಳೆ. ಏನು ಮಾತಾಡ್ತಿದ್ಯಾ, ಸುಮ್ಮನೆ ಉಲ್ಟಾ ಹೊಡಿತಿದ್ಯಾ ಅಂತ ಅಜಿತ್ ಕೇಳಿದಕ್ಕೆ ಖಂಡಿತ ಇಲ್ಲ, ನಾನು ಹೇಳ್ತಿರೋ ಮಾತು ಖಂಡಿತವಾಗ್ಲೂ ನಿಜ. ನನ್ನ ಅಮ್ಮ ವೀರಣ್ಣ ಭಾಗ್ಯಮ್ಮ ಅಲ್ಲದೆ ಇನ್ಯಾರಾಗೋದಕ್ಕೆ ಸಾಧ್ಯ, ಅವರೇ ನನ್ನ ಅಪ್ಪ ಅಮ್ಮ. ಬಟ್ ನೀವು ರೇಗ್ ಬಿಟ್ರಲ್ವ, ಸುಮ್ಮನೆ ಚೋಕ್ ಕೊಡೋಣ, ಏನು ಮಾಡ್ತಾರೆ ಏನು ಹೇಳ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿದೆ ಅಷ್ಟೇ. ಅದಕ್ಕೆ ಹೊರತಾಗಿ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ. ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ವೀರಣ್ಣ ಭಾಗ್ಯಮ್ಮನೇ ಅಂತ ಹೇಳಿ ಇಲ್ಲಿ ಭೂಮಿ ಹೇಳಿದಾಗ ಇಲ್ಲಿ ಅಜಿತ್ಗೆ ನಂಬೋಕ್ಕಾಗದೇ ಇದ್ರೂ ಕೂಡ ನಂಬಲೇಬೇಕಾಗುತ್ತೆ. ತದನಂತರ ಇತ್ತ ಕಡೆ ಅಜಿತ್ ಮತ್ತು ನಚ್ಚಿ ತಂದೆ ತಾಯಿ ಅಂದರೆ ಸಂಗೀತ ಮತ್ತು ರಮಣ್ಣ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಬೇಕು, ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನಚ್ಚಿ ಎಲ್ಲರೂ ಕೂಡ ಪ್ಲಾನ್ ಮಾಡಿದ್ದಾರೆ. ಬಟ್ ಇಲ್ಲಿ ಅಜಿತ್ ಪ್ರತಿ ಬಾರಿ ಕೂಡ 12 ಗಂಟೆಗೆ ಬಂದು ಅಪ್ಪ ಅಮ್ಮಂಗೆ ವಿಶ್ ಮಾಡ್ತಾಯಿದ್ರು. ಅದೇ ರೀತಿ ಈ ಬಾರಿ ಕೂಡ ಬಂದಿದ್ದಾರೆ. ಅಜಿತ್ ನಚ್ಚಿ ಹಾಗೆ ಭೂಮಿ ಮೂವರು ಕೂಡ ಬಂದಿದ್ದಾರೆ. ಬಾಗಿಲು ಹೊರಗಡೆ ನಿಂತಿದ್ದಾರೆ, ಒಳಗಡೆ ಇಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ವಿಶ್ ಮಾಡ್ಕೋತಾರೆ. ನಿಜವಾಗ್ಲೂ ನೀನು ನನಗೆ ಹೆಂಡತಿಯಾಗಿ ಸಿಕ್ಕಿದ್ದು ನಿಜವಾಗ್ಲೂ ನಂಗೆ ಲಕ್ಕಿ ಆಗಿದ್ದೀನಿ. ಇಷ್ಟು ವರ್ಷ ನನ್ನ ಕುಟುಂಬ ಸಂಸಾರ ನನ್ನ ಮಕ್ಕಳು ಎಲ್ಲರನ್ನ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಕರ್ಕೊಂಡು ಬಂದಿದ್ಯಾ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ ಥ್ಯಾಂಕ್ಸ್ ಹೇಳ್ತಿದ್ದಾರೆ ರಮಣ್ಣ. ಆದರೆ ಇಲ್ಲಿ ಸಂಗೀತ ಅವರು ಅದರಲ್ಲಿ ಏನಿದೆ ಸ್ಪೆಷಾಲಿಟಿ, ನಿಜವಾಗ್ಲೂ ಅದು ನನ್ನ ಕರ್ತವ್ಯ ಅಲ್ವಾ, ಅದಕ್ಕೋಸ್ಕರ ಮಾಡಿದ್ದೀನಿ, ಅದರಲ್ಲಿ ಏನೂ ಕೂಡ ಇಲ್ಲ, ನಿಜವಾಗ್ಲೂ ನಿಮ್ಮನ್ನು ನಾನು ಪಡೆದಿದ್ದು ತುಂಬಾ ಪುಣ್ಯ ಅಂತ ಮಾತಾಡ್ತಾರೆ. ಇದೆಲ್ಲದ್ರ ಜೊತೆಗೆ ಇಷ್ಟೊತ್ತಿಗೆ ಆಲ್ರೆಡಿ ಅಜಿತ್ ಬರಬೇಕಿತ್ತಲ್ವ ನಮಗೆ ವಿಶ್ ಮಾಡೋದಕ್ಕೆ. ಇನ್ನೊಂದು ಅರ್ಧ ಗಂಟೆ ಕಾಯೋಣ, ಆಮೇಲೆ ಮಲ್ಕೊಳ್ಳೋಣ, ಇಲ್ಲ ಅಂದರೆ ನಿಜವಾಗ್ಲೂ ಸುಮ್ಮನೆ ಬೇಜಾರಾಗ್ಬಿಡತ್ತೆ ಅಜಿತ್ ಬಂದರೆ ಅಂತ ಹೇಳಿ ಸಂಗೀತ ಅವರು ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಿದ್ದಾರೆ. ಈ ಕಡೆ ಅಜಿತ್ ನಾನು ಹೋಗ್ತೀನಿ, ನನ್ನ ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊತಿದ್ದಾರೆ, ಇನ್ನೂ ನಾನು ಬಂದಿಲ್ಲ ಅಂತ ಕಾಯ್ತೀನಿ ಅಂತಿದ್ದಾರೆ. ಇಲ್ಲ ನಾನು ಹೋಗೇ ಬಿಡ್ತೀನಿ ಅಂತ ಹೇಳಿ ಹೋಗೋಕ್ಕೆ ಸಿದ್ಧವಾಗ್ತಾ ಇದ್ರೆ ಇಲ್ಲಿ ನಚ್ಚಿ ಮತ್ತು ಭೂಮಿ ಇಬ್ಬರು ಕೂಡ ತಡೀತಿದ್ದಾರೆ. ಅಲ್ಲೇ ಒಂದು 3/4 ಗಂಟೆ ಕೂಡ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಒಳಗಡೆ ಸಂಗೀತ ಅವರು ಏನಿದು 3/4 ಗಂಟೆ ಆಯ್ತಲ್ಲ ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತದ್ದಾಗೆ ಬರಬಹುದೇನೋ ಅಂತ ಅಂದ್ಕೊಂಡೆ ರಮಣ್ಣವರು ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಅಜಿತ್ ಅಂತೂ ಇಲ್ಲ, ನನ್ನಮ್ಮ ಎಷ್ಟು ಬೇಜಾರು ಮಾಡ್ಕೋತಿದ್ದಾರೆ, ಇಲ್ಲ ನಾನು ಹೋಗಲೇಬೇಕು, ನಾನು ವಿಶ್ ಮಾಡಲೇಬೇಕು ಅಂದಾಗ ದಯವಿಟ್ಟು ನಾಳೆ ಬೆಳಗ್ಗೆವರೆಗೂ ಕಾಯಿರಿ, ನೀವೇ ಸರ್ಪ್ರೈಸಲ್ಲಿ ಫಸ್ಟ್ ವಿಶ್ ಮಾಡೋರಂತೆ ಪ್ಲೀಸ್ ದಯವಿಟ್ಟು, ಇಲ್ಲ ಸರ್ಪ್ರೈಸ್ ಹಾಳಾಗಿಬಿಡುತ್ತೆ, ಅಮ್ಮಂಗೆ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿ ನಚ್ಚಿ ಕೂಡ ಹೇಳ್ತಾರೆ. ನಂತರ ಅಜಿತ್ ಕರ್ಕೊಂಡೇ ಹೋಗ್ಬಿಡ್ತಾರೆ. ಇಲ್ಲಿದ್ರೆ ಖಂಡಿತ ಕಾಟ ಕೊಟ್ಬಿಡ್ತಾನೆ, ಹೇಳ್ತೀನಿ ಅಂತ. ತದನಂತರ ಬೆಳಿಗ್ಗೆ ಆಗತ್ತೆ, ಎಲ್ಲ ಕೂಡ ಡೈನಿಂಗ್ ಟೇಬಲಲ್ಲಿ ತಿಂಡಿಗೆ ಅಂತ ಕೂತಿದ್ದಾರೆ. ಸಂಗೀತ ಅವರು ತುಂಬ ಚೆನ್ನಾಗಿ ರೆಡಿ ಆಗಿದ್ದೆ, ಗಂಡ ಹೆಂಡತಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಎಲ್ಲರೂ ಕೂಡ ನಾರ್ಮಲ್ ಆಗೇ ನೋಡ್ತಿದ್ದಾರೆ, ಯಾರು ಕೂಡ ಸ್ಪೆಷಲ್ ಅಟ್ರಾಕ್ಷನ್ ಕೊಡ್ತಾ ಇಲ್ಲ. ಅಷ್ಟರಲ್ಲಿ ಇಲ್ಲಿ ಸಂಗೀತ ಅವರು ರೆಡಿ ಆಗಿದ್ದೆ, ತಾನು ರೆಡಿ ಆಗಿದ್ದೀನಿ ಅನ್ನೋದನ್ನ ಫೋಕಸ್ ಮಾಡಿ ತೋರಿಸ್ತಿದ್ದಾರೆ. ಬಟ್ ಯಾರು ಕೂಡ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಬಟ್ ಏನು ಮಾಡಿದೆ, ಉಪ್ಪಿಟ್ಟು ಮಾಡಿದೆಯಾ, ಏನಿದು ಭೂಮಿಗೆ ಇಷ್ಟ ಆಗಿರೋ ತಿಂಡಿ ಮಾಡಿಬಿಟ್ಟಿದ್ದಾರಲ್ಲ ಇವತ್ತಂಥದ್ದು ಏನಿದೆ ಸ್ಪೆಷಲ್ಲು
ಅಂತ ಹೇಳಿ ರಮಣ್ ಅವರು ಮತ್ತು ಸಂಗೀತ ಅವ್ರು ಕೇಳ್ತಿದ್ರೆ, ಏನಿಲ್ಲ ನಚ್ಚಿಗೋಸ್ಕರ ಮಾಡಿದೆ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಈ ಕಡೆ ಅಜಿತ್ ಕೂಡ ಅಲ್ಲೂ ಹೇಳೋಕೆ ಅಂತ ಹೋದಾಗ ಅಲ್ಲೇ ಭೂಮಿ ಗೆಲ್ಬಿಡ್ತಾಳೆ ಅಜಿತ್ನ. ಏನಾಯಿತು ಅಜಿತ್ ಅಂತ ಹೇಳಿ ಅಮ್ಮ ಕೇಳಿದಾಗ, ಏನಿಲ್ಲ ಅಮ್ಮ, ಚಟ್ನಿ ಮಾಡಿದರೆ ಚೆನ್ನಾಗಿತ್ತು ಅಂತ ಕೇಳ್ತದೆ ಅಷ್ಟೇ ಅಂತ ಹೇಳಿ ಅಜಿತ್ ಹೇಳ್ತಾರೆ. ನಿಜವಾಗ್ಲೂ ಯಾರೊಬ್ಬರು ಕೂಡ ಬರ್ಡೇ ಬಗ್ಗೆ ಮಾತನಾಡುವುದಿಲ್ಲ, ಜಸ್ಟ್ ಮಾರ್ನಿಂಗ್ ವಿಶ್ ಮಾತ್ರ ಮಾಡ್ತಾರೆ. ಇದರಿಂದ ಸಂಗೀತ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಅದೇ ಕಾರಣಕ್ಕೆ ನನಗೆ ಊಟ ಸೇರ್ತಿಲ್ಲ, ನಾನು ಬರ್ತೀನಿ ಅಂತ ಹೇಳಿ ಹೋಗಿಬಿಡ್ತಾರೆ. ನಂತರ ಹಿಂದೆನೇ ಸಂಗೀತ ಅವರು ಹಿಂದೆನೇ ರಮಣವ್ರು ಕೂಡ ಹೋಗ್ತಾರೆ. ಇಲ್ಲಿ ಸಂಗೀತ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಅಜಿತ್ ಪ್ರತಿ ಬಾರಿ ಕೂಡ ನಮ್ಮ ಹತ್ರ ಬಂದು ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಿದ್ದ, ಆದರೆ ಈ ಬಾರಿ ಬಂದು ವಿಶ್ ಮಾಡಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಿದ್ದಾರೆ. ಜೊತೆಗೆ ಹೇಗೆ ಮಾಡಿದ ನೆನಪು ಮಾಡ್ಕೊಳ್ಳಿ ಅಂತ ಹಳೆಯ ಒಂದು ಆನಿವರ್ಸರಿ ಸೆಲೆಬ್ರೇಷನ್ನ ನೆನಪು ಮಾಡ್ಕೋತಿದ್ದಾರೆ. ಪ್ರತಿ ಬಾರಿ ಅಜಿತ್ ರಾತ್ರಿನೇ ಬಂದು ಆ ಅಕ್ಕ ಮತ್ತು ಅಮ್ಮನ ಕರ್ಕೊಂಡು ಬಂದು, ಅಜ್ಜಿನ ಕರ್ಕೊಂಡು ಬಂದು ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತಿದ್ರು. ನಚ್ಚಿ ಕೂಡ ಫೋನಲ್ಲಿ ಅಪ್ಪ ಅಮ್ಮಂಗೆ ವಿಶ್ ಮಾಡ್ತಿದ್ರು. ಬಟ್ ಈ ಬಾರಿ ಏನೂ ಕೂಡ ಇಲ್ಲ ಅಂತ ಹೇಳಿ ಇಬ್ಬರು ಕೂಡ ಬೇಜಾರು ಮಾಡ್ಕೋತಾರೆ. ಬಟ್ ಇಲ್ಲಿ ರಮಣ್ ಅವರು ನೋಡು, ಕಳೆದ ವರ್ಷ ಅಜಿತ್ ಮದುವೆ ಆಗಿರಲಿಲ್ಲ, ಈ ವರ್ಷ ಮದುವೆ ಆಗಿದೆ. ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಅವನಿಗೂ ಕೂಡ ಸಾಕಷ್ಟು ಕೆಲಸ, ಯೋಚನೆಗಳು, ಜವಾಬ್ದಾರಿಗಳೆಲ್ಲ ಇರುತ್ತೆ. ಆ ಒಂದು ಟೈಮಲ್ಲಿ ಮರ್ತು ಹೋಗ್ತಾರೆ. ಖಂಡಿತವಾಗ್ಲೂ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಜೊತೆಗೆ ಮಕ್ಕಳ ಪೋಷಕರಾದವರು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಖಂಡಿತ ಅವರು ನಿಧಾನ ಸ್ಪೆಷಲ್ ಡೇಸನ್ನೇ ಮರ್ತು ಬಿಡ್ತಾರೆ ನಮ್ಗಳದನ್ನು ಅಂತ ರಮಣ್ ಅವರು ಹೇಳಿದಾಗ ಅಜಿತೇನೋ ಓಕೆ, ಆದರೆ ನಚ್ಚಿ ಅಪ್ಪು ಅಮ್ಮಂಗೆಲ್ಲ ಏನಾಗಿತ್ತು, ಅವರಾದರೂ ಮಾಡಬಹುದಿತ್ತಲ್ವ ಅಂತ ಹೇಳಿ ಸಂಗೀತ ಅವರು ಹೇಳಿದಾಗ ಬೇಜಾರು ಮಾಡ್ಕೋಬೇಡ, ಸಂಜೆ ತನಕ ವೇಟ್ ಮಾಡೋಣ, ವಿಶ್ ಮಾಡಬಹುದೇನೋ. ಈಗ ನಾನು ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಳ್ಳೆಯ ಹೋಟೆಲಲ್ಲಿ ನಿನಗೆ ಒಳ್ಳೆ ಊಟನ ಕೊಡಿಸ್ತೀನಿ ಅಂತ ಹೇಳಿ ಮತ್ತೆ ವಿಶ್ ಮಾಡ್ತಾರೆ. ಹೆಂಡತಿ ಕೂಡ ತುಂಬ ಪ್ರೀತಿಯಿಂದ ಗಂಡನನ್ನು ಹಗ್ ಮಾಡ್ತಾರೆ. ತದನಂತರ ಅವರಿಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದರೆ ಎಲ್ಲದರ ನಡುವೆ ಇಲ್ಲಿ ದೇವಿಯಾನಿ ಬಂದು ಭೂಮಿ ಹತ್ರ, ನೋಡು ಭೂಮಿ, ನಾನೊಬ್ಬರು ಡಿಟೆಕ್ಟಿವ್ಗೆ ಹೇಳಿದ್ದೀನಿ, ಖಂಡಿತವಾಗ್ಲೂ ಅವ್ರು ಎಲ್ಲ ಹುಡುಕ್ತಾರಂತೆ, ನೀನು ಒಂದು ಪಿಕ್ಚರ್ ಕಳಿಸಿದೆ ಅಲ್ವಾ ಡೈಮಂಡ್ ನೆಕ್ಲೆಸ್ದು, ಅದು ನಿನ್ನ ಹತ್ರ ಇದ್ದರೆ ಖಂಡಿತ ಸೇಫ್ ಅಲ್ಲ, ಅದೇ ಕಾರಣಕ್ಕೆ ಅದನ್ನು ಎಲ್ಲಿಟ್ಟಿದ್ಯಾ ಅಂತೆಲ್ಲ ಕೇಳಿದಾಗ ಅದನ್ನು ಸೇಫೆಸ್ಟ್ ಪ್ಲೇಸಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಆಮೇಲೆ ಅಂತ ದಿವ್ಯಾನಿ ಅವ್ರು ಹೇಳಿದಕ್ಕೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾಳೆ. ಭೂಮಿ ಹಾಗಿದ್ರೆ ಎಲ್ಲಿಟ್ಟಿದ್ಯಾ ಅಂದಾಗ, ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದೀನಿ, ನಿನ್ನೆನೆ ಹೋಗಿ ಆಲ್ರೆಡಿ ಬ್ಯಾಂಕ್ ಲಾಕರ್ನ ಓಪನ್ ಮಾಡಿ ಇಟ್ಟು ಬಂದ್ಬಿಟ್ಟೆ ಅಂತ ಭೂಮಿ ಹೇಳಿದಾಗ ಸಖತ್ ಕಿಲಾಡಿದಾಳೆ ಅವಳು ಅಂತ ಹೇಳಿ ದೇವಿಯಾನಿ ಅನ್ಕೋತಾರೆ. ತದನಂತರ ಸಂಜೆ ಆಗುತ್ತೆ. ಸಂಜೆ ಆಗ್ತಿದ್ದಾಗೆ ಆ ಕಡೆ ರಮಣ್ ಮತ್ತು ಸಂಗೀತ ಅವರು ತುಂಬ ಮುದ್ದಾಗಿ ರೆಡಿಯಾಗಿ ಬರ್ತಿದ್ರೆ ಇಡೀ ಮನೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಪ್ರೀತಿಯಿಂದ ಅಪ್ಪ ಅಮ್ಮ ಎಲ್ರಿಗೂ ಕೂಡ ತುಂಬಾ ಪ್ರೀತಿಯಿಂದ ವಿಶ್ ಮಾಡ್ತಿದ್ದಾರೆ, ಹ್ಯಾಪಿ ಆ್ಯನಿವರ್ಸರಿ ಅಂತ. ಸಂಗೀತ ಮತ್ತು ರಮಣ್ ಅವ್ರಿಗೆ ತುಂಬ ಬಿಗ್ ಸರ್ಪ್ರೈಸ್ ಆಗ್ತದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಮೊದಲೇ ಸಂಗೀತ ಅವ್ರಿಗಂದರೆ ಸರ್ಪ್ರೈಸ್ ಅಂದರೆ ತುಂಬಾ ಇಷ್ಟ. ಈಗಂತೂ ಎಲ್ಲರೂ ಕೂಡ ಸೇರ್ಕೊಂಡು ಕೊಟ್ಟೆ ಸರ್ಪ್ರೈಸ್ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಒಂದು ಸೆಲೆಬ್ರೇಷನ್ ಪಾರ್ಟಿಯನ್ನೇ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಮುದ್ದಾಗಿ ರೆಡಿಯಾಗಿದ್ದಾರೆ. ಈ ಕಡೆ ಅಜಿತ್ ಅಂತೂ ತನ್ನ ಪ್ರೀತಿಯ ಅಪ್ಪ ಅಮ್ಮನಿಗೆ ನಿಜವಾಗ್ಲೂ ವಿಶ್ ಮಾಡೋದ್ರ ಮುಖಾಂತರ ತನ್ನ ತಂದೆಯಿಂದ ಹೆಂಡತಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಈ ಒಂದು ಸರ್ಪ್ರೈಸ್ ಪಾರ್ಟಿಗೆ ಸರ್ಪ್ರೈಸ್ ಆಗಿ ಏನಾದರೂ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ ಶಾರದಾ ಅವರು? ನಿಜವಾಗ್ಲೂ ಅದು ಒಂದು ಬಿಗ್ ಸರ್ಪ್ರೈಸ್ ಆಗತ್ತಾ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ